ಕೈಗಾರಿಕೆ ಅಂದ್ರೆ ಏನು ಅನ್ನೋ ಅಲ್ಪ ಜ್ಞಾನವೂ ಇಲ್ಲದ ಕೃಷಿಕ ಕುಟುಂಬವೊಂದರಲ್ಲಿ ಜನಿಸಿ ದೇಶದ ಯಶಸ್ವಿಯುತ ಉದ್ಯಮಿಗಳ ಸಾಲಿನಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಂತವರು ಮುರುಗೇಶ್ ನಿರಾಣಿ. ಒಂದೇ ನಾಣ್ಯದ ಎರಡು ಮುಖಗಳಂತೆ ಉದ್ಯಮ ರಂಗದಲ್ಲಿ ಯಶಸ್ವಿಯುತ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ರೆ, ಇತ್ತ ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ವಿಯುತ ರಾಜಕಾರಣಿಯಾಗಿ ಹೊರಹೊಮ್ಮಿದ ಧೀಮಂತ ನಾಯಕ ಈ ಮುರುಗೇಶ್ ನಿರಾಣಿ. ದಿಟ್ಟ ನಡೆ, ದೂರದೃಷ್ಟಿ, ಸಮಾಜಮುಖಿ ಕಾರ್ಯ, ಏನಾದರೂ ಸಾಧಿಸಲೇಬೇಕೆಂಬ ಹುಮ್ಮಸ್ಸಿನಿಂದ ತಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಶ್ರದ್ಧೆ, ನಿಷ್ಠೆ, ಕಾಳಜಿಯನ್ನಿಟ್ಟು ದುಡಿದು ಉದ್ಯಮ ರಂಗದ ಹೆಮ್ಮರವಾಗಿ ನಿರಾಣಿ ಬೆಳೆದಿದ್ದಾರೆ. ಉದ್ಯಮ ರಂಗದಲ್ಲಿ ನಿರಾಣಿಯವರು ಕೇವಲ ತಾವು ಮಾತ್ರ ಬೆಳೆಯುವ ಕನಸು ಕಂಡವರಲ್ಲ, ಬದಲಿಗೆ ಉದ್ಯಮಿಯಾಗೂ ಉದ್ಯೋಗ ನೀಡು ಎಂಬ ಧ್ಯೇಯೋದ್ದೇಶವನ್ನ ಇಟ್ಕೊಂಡು ತಾವು ಬೆಳೆಯುವುದರೊಂದಿಗೆ ತಮ್ಮ ಜೊತೆಗೆ ಇದ್ದವರನ್ನ ಬೆಳೆಸುವ ಕನಸು ಕಂಡವರು. ಬಲವಾದ ಕಾರಣದೊಂದಿಗೆ ಅಚಲವಾದ ಶ್ರದ್ಧೆಯೊಂದಿಗೆ ಮುಧೋಳನಲ್ಲಿ ಸಕ್ಕರೆ ಕಾರ್ಖಾನೆಯೊಂದನ್ನು ಆರಂಭಿಸುತ್ತಾರೆ. ನಿರಾಣಿಯವರ ಕಠಿಣ ಪರಿಶ್ರಮ ಅವರನ್ನ ಯಶಸ್ವಿಯುತ ಉದ್ಯಮಿಯಾಗಲು ಸಹಕಾರಿಯಾಯಿತು. ಒಂದು ಚಿಕ್ಕ ಕಾರ್ಖಾನೆಯಿಂದ ಆರಂಭವಾದ ಉದ್ಯಮದ ಕನಸು ಒಂದೊಂದೇ ಮೆಟ್ಟಲುಗಳನ್ನ ಏರುತ್ತಾ ಇಂದು ಉದ್ಯಮ ರಂಗದಲ್ಲೇ ಸಕ್ಕರೆ ಕಾರ್ಖಾನೆಗಳ ಸರದಾರರಾಗಿ ಹೊರಹೊಮ್ಮುವಂತೆ ಮಾಡಿದೆ. ಸಕ್ಕರೆ ಸರ್ದಾರ ಸಚಿವ ಮುರುಗೇಶ್ ನಿರಾಣಿಯವರು ಇಂದು ಕರ್ನಾಟಕದ ದಕ್ಷಿಣ ಮತ್ತು ಉತ್ತರ ಭಾಗದಲ್ಲಿ ತಮ್ಮ ನಿರಾಣಿ ಸಮೂಹ ಸಂಸ್ಥೆಗಳನ್ನು ಆರಂಭಿಸಿದ್ದಾರೆ. ಸಾವಿರಾರು ಜನರಿಗೆ ಕೆಲಸವನ್ನ ನೀಡಿ ಕಾರ್ಮಿಕರ ಬಾಳಿನ ನಂದಾದೀಪವಾಗಿದ್ದಾರೆ. ಕೇವಲ ಸಕ್ಕರೆ ಕಾರ್ಖಾನೆಯಲ್ಲದೆ ಕಬ್ಬಿನಿಂದ ಪಡೆಯಬಹುದಾದ ಹಲವು ವಿಧದ ಉತ್ಪನ್ನಗಳ ತಯಾರಿಕಾ ಘಟಕವನ್ನ ನಿರಾಣಿ ಆರಂಭಿಸ್ತಾ ಇದ್ದಾರೆ. ಈ ಪೈಕಿ ವಿದ್ಯುತ್ ತಯಾರಿಕೆ ಮತ್ತು ಇಂಧನ ಕೊರತೆ ನೀಗಿಸಲು ಎಥೆನಾಲ್ ತಯಾರಿಕಾ ಘಟಕವನ್ನ ಆರಂಭಿಸ್ತಾ ಇದ್ದಾರೆ. ಮುರುಗೇಶ್ ನಿರಾಣಿಯವರ ಒಡೆತನಕ್ಕೆ ಮತ್ತೊಂದು ಮೈಲುಗಲ್ಲು ಎಂಬಂತೆ ಇದೀಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹತ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ದೇಶದಲ್ಲಿಯೇ ಅತಿ ದೊಡ್ಡ ಎಥೆನಾಲ್ ಉತ್ಪಾದನೆಗೆ ಸಚಿವ ಮುರುಗೇಶ್ ನಿರಾಣಿಯವರ ನಿರಾಣಿ ಸಮೂಹ ಸಂಸ್ಥೆ ಮುಂದಾಗಿದ್ದು, ಇದರ ಜೊತೆಗೆ ನಿರಾಣಿಯವರ ವಿವಿಧ ಉದ್ಯಮಗಳ ಹಲವು ಘಟಕಗಳಿಗೆ ಬಿಜೆಪಿ ಚಾಣಕ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಾನುವಾರ ಚಾಲನೆ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರಕಲಮಟ್ಟಿಯಲ್ಲಿ ನಿರಾಣಿ ಸಮೂಹ ಸಂಸ್ಥೆಯ ಸಕ್ಕರೆ ಕಾರ್ಖಾನೆಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಗೃಹ ಸಚಿವ ಅಮಿತ್ ಶಾ ಅವರು, ಬಾಗಲಕೋಟೆಯ ಭೂಮಿ ಸುಜಲಾಂ ಸುಫಲಾಂ ಭೂಮಿಯಾಗಿದೆ. ಕೃಷ್ಣಾ ಘಟಪ್ರಭಾ ನದಿಗಳು ಇಲ್ಲಿ 12 ತಿಂಗಳು ತುಂಬಿ ಹರಿಯುತ್ತವೆ. ಇಲ್ಲಿನ ಜನ ಪುಣ್ಯವಂತರೆಂದರು. ಬಳಿಕ ಮುರುಗೇಶ್ ನಿರಾಣಿಯವರನ್ನ ಉತ್ಸವ ಮೂರ್ತಿ ಎಂದು ಅಮಿತ್ ಶಾ ಹೊಗಳಿದರು. बागलकोट क्षेत्र की सुजलाम सुफलाम धरती को मैं प्रणाम करना चाहता हूं. कृष्णा और घाट प्रभा नदी के 12 महीने पानी के कारण एक क्षेत्र हमेशा से कृषि के लिए जाना जाता है और यहाँ का मेहनत का किसान देश के कृषि मूल्य को बढ़ाने के लिए, कृषि उपज को बढ़ाने के लिए और पूरे देश की ऊर्जा की जरूरियात को, शुगर की जरूरियात को पूरा करने के लिए, देश में मिठास बांटने के लिए मैं आप सभी को कोटि कोटि प्रणाम कर आपका अभिनंदन करना चाहता हूं.
ಅಲ್ಲದೆ ಮೋದಿ ಪ್ರಧಾನಿಯಾಗಲು ಕರ್ನಾಟಕದ ಕೊಡುಗೆ ಅಪಾರವಾಗಿದೆ. ಮೋದಿ ಅವರ ಜೋಳಿಗೆಯನ್ನ ಕರ್ನಾಟಕದ ಜನತೆ ತುಂಬಿದ್ದಾರೆ. ಎಥೆನಾಲ್ ಉತ್ಪಾದನೆಗೆ ಪ್ರಧಾನಿ ಮೋದಿ ಯೋಜನೆ ನೀಡಿದ್ದಾರೆ. ಇದರ ಜೊತೆಗೆ ನರೇಂದ್ರ ಮೋದಿ ಕನಸನ್ನ ಮುರುಗೇಶ್ ನಿರಾಣಿ ಅವರು ನನಸು ಮಾಡುತ್ತಿದ್ದಾರೆ ಅಂತ ಹಾಡಿ ಹೊಗಳಿದರು. इस देश के प्रधानमंत्री जब नरेंद्र मोदी जी बने और मैं देश की जनता का तो आभारी हूं ही, मगर कर्नाटक की जनता का विशेष रूप से आभारी हूं. 2014 और 2019 दोनों चुनाव में कर्नाटक की जनता ने मोदी जी की झोली वोटों से भर दी. आज मोदी जी पूर्ण बहुमत से देश को एक अच्छी दिशा में ले जा रहे हैं, पूरे विश्व का नेतृत्व करने की दिशा में ले जा रहे. उसमें कर्नाटक के मेरे भाइयों बहनों का बहुत बड़ा योगदान. अगर आपका आशीर्वाद न होता तो ये संभव ही नहीं था. मित्रों, मोदी जी को जब से आपने देश का प्रधानमंत्री बनाया, इन्होंने देश को आत्मनिर्भर बनाने के दिशा में एक बहुत बड़ा कदम उठाया. और हमारा तेल का, पेट्रोल का, डीजल का आयात जो है वो बहुत बड़ा हमारा विदेशी मुद्रा का भंडार उसी में खर्च होता है. और उसका विकल्प इथेनॉल है, जो गन्ने की बाय प्रोडक्ट है, शुगर मिल की बाय प्रोडक्ट है. जो आप पसीना बनाते हो वो इथेनॉल बनकर देश की ऊर्जा की जरूरियात को पूरा करता है. और इथेनॉल को बढ़ाने का काम, इथेनॉल के उपयोग को बढ़ाने का काम ನರೇಂದ್ರ ಮೋದಿ ಜಿ ನೇ ಕಿಯಾ. ಇದಾದ ಬಳಿಕ ಅಮಿತ್ ಶಾ ಅವರು ಭಾಷಣ ಪೂರ್ಣಗೊಳಿಸ್ತಾ ಇದ್ದಂತೆ ಸಚಿವ ಮುರುಗೇಶ್ ನಿರಾಣಿ ಅವರು ಅಮಿತ್ ಶಾ ಮತ್ತು ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಬೆಳ್ಳಿ ಗದೆ ನೀಡಿ ಸನ್ಮಾನ ಮಾಡಿದರು. ಕೇಂದ್ರ ಗೃಹ ಮಂತ್ರಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರ ಬಾಯಲ್ಲಿ ನಿರಾಣಿ ಅವರ ಕುರಿತು ಮೆಚ್ಚುಗೆ ಮಾತುಗಳು ಬರುತ್ತಿವೆ ಅಂದ್ರೆ ಅದು ನಿರಾಣಿ ಅವರ ವ್ಯಕ್ತಿತ್ವ ಎಂಥದ್ದು ಎಂಬುದನ್ನು ಸಾರುತ್ತೆ. ಇನ್ನು ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ದತ್ತು ಮಗ ಎಂದು ಹೇಳಿಕೊಳ್ಳುವಷ್ಟು ಆತ್ಮೀಯರಾಗಿದ್ದಾರೆ ಮುರುಗೇಶ್ ನಿರಾಣಿ. ಈ ಕಾರಣದಿಂದಲೇ ನಿರಾಣಿ ಅವರು ಸಿಎಂ ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲಿ ಇದೀಗ 2ನೇ ಬಾರಿಗೆ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಒಟ್ಟಿನಲ್ಲಿ ಒಂದೆಡೆ ಉದ್ಯಮ ರಂಗದಲ್ಲಿಯೂ ಯಶಸ್ವಿಯಾಗಿ ಪಯಣ ಸಾಗಿಸುತ್ತಾ ರಾಜಕೀಯ ಕ್ಷೇತ್ರದಲ್ಲೂ ಅಗ್ರಸ್ಥಾನದಲ್ಲಿ ಗುರುತಿಸಿಕೊಳ್ಳುತ್ತಿರುವ ನಿರಾಣಿ ಅವರ ಕೀರ್ತಿ ಇನ್ನಷ್ಟು ಹೆಚ್ಚಲಿ. ಇದರ ಜೊತೆಗೆ ನಿರಾಣಿ ಅವರಿಂದ ಜನರಿಗೆ ಹೀಗೆ ಇನ್ನಷ್ಟು ನಿರಂತರ ಸೇವೆ ದೊರೆಯಲಿ ಎಂಬುದೇ ನಮ್ಮ ಆಶಯವಾಗಿದೆ. ಪ್ರವೀಣ್, ಸ್ಪೆಷಲ್ ಡೆಸ್ಕ್, ರನ್ ಟಿವಿ. ಸಂತೋಷ್ ಫ್ಯಾಷನ್ ಪ್ಲಾಜಾ ಮುಧೋಳ ಹೋಲ್ಸೇಲ್ ದರದಲ್ಲಿ ರೀಟೇಲ್ ಮಾರಾಟ. ನಮ್ಮಲ್ಲಿ ಸೀರೆಗಳ ಮಾರಾಟ ಮೇಳ ಹಮ್ಮಿಕೊಂಡಿದ್ದು, ಒಂದು ಸೀರೆ ಖರೀದಿಸಿದ್ರೆ ಒಂದು ಸೀರೆ ಸಂಪೂರ್ಣ ಉಚಿತ, ಅಥವಾ ಯಾವುದೇ ಸೀರೆಗಳನ್ನ ಖರೀದಿಸಿದ್ರು ಅವುಗಳ ಮೇಲೆ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಇದರ ಜೊತೆಗೆ ಬ್ಲಾಂಕೆಟ್, ಬೆಡ್ಶೀಟ್, ಚಾದರ, ಲೇಡೀಸ್ ಟಾಪ್, ಜೀನ್ಸ್ ಪ್ಯಾಂಟ್, ಶರ್ಟ್ ಮೇಲೆ ಕೂಡ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಹಾಗೆಯೇ ರೆಡಿಮೇಡ್ ಬಟ್ಟೆಗಳ ಮೇಲೆ 10% 50% ರಿಯಾಯಿತಿ ನೀಡಲಾಗುತ್ತಿದೆ. ಈ ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ ಸಂತೋಷ್ ಫ್ಯಾಷನ್ ಪ್ಲಾಜಾ, ನಗರಸಭೆ ಎದುರಿಗೆ, ಬಸ್ ನಿಲ್ದಾಣದ ಹತ್ತಿರ, ಮುಧೋಳ. ಮುಧೋಳ್ ಮತ್ತು ಜಮಖಂಡಿ ನಗರದಲ್ಲಿ ಅತಿ ದೊಡ್ಡ ಗ್ರಾನೈಟ್ ಶಾಖೆಯನ್ನು ಹೊಂದಿರುವ ಹನುಮಾನ್ ಗ್ರಾನೈಟ್ಸ್ ತಮ್ಮ ಕನಸನ್ನು ನನಸು ಮಾಡಲು ಹನುಮಾನ್ ಗ್ರಾನೈಟ್ಸ್ಗೆ ಒಮ್ಮೆ ಭೇಟಿ ಕೊಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.